CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡ್ಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 ಟೀಮ್ಸ್ ಅಲ್ಲ, ಅಂದಾಜು 3 TMC ಇದ್ರೆ 3.5 TMC ಇಟ್ಟು 15 ದಿನ. 3,500 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ಸ್ 15 ದಿನ. 11,500 ಚಿಲ್ಲರೆ, 11,500 ಅನ್ಕೊಳ್ಳಿ, ಸ್ವಲ್ಪ 4-5 ದಿವಸ ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಒಂದು ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಹೆಚ್ಚು ಕಮ್ಮಿ 6 TMC ಇಲ್ಲ, 4 ಚಿಲ್ಲರೆ ಆಗುತ್ತೆ. 4 ಚಿಲ್ಲರೆ ಆಗುತ್ತೆ. CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡ್ಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 ಟೀಮ್ಸ್ ಅಲ್ಲ, ಅಂದಾಜು 3 TMC ಇದ್ರೆ 3.5 TMC ಇಟ್ಟು 15 ದಿನ. 3,500 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ಸ್ 15 ದಿನ. 11,500 ಚಿಲ್ಲರೆ, 11,500 ಅನ್ಕೊಳ್ಳಿ, ಸ್ವಲ್ಪ 4-5 ದಿವಸ ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಒಂದು ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಹೆಚ್ಚು ಕಮ್ಮಿ 6 TMC ಇಲ್ಲ, 4 ಚಿಲ್ಲರೆ ಆಗುತ್ತೆ. 4 ಚಿಲ್ಲರೆ ಆಗುತ್ತೆ. CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡ್ಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 ಟೀಮ್ಸ್ ಅಲ್ಲ, ಅಂದಾಜು 3 TMC ಇದ್ರೆ 3.5 TMC ಇಟ್ಟು 15 ದಿನ. 3,500 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ಸ್ 15 ದಿನ. 11,500 ಚಿಲ್ಲರೆ, 11,500 ಅನ್ಕೊಳ್ಳಿ, ಸ್ವಲ್ಪ 4-5 ದಿವಸ ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಒಂದು ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಹೆಚ್ಚು ಕಮ್ಮಿ 6 TMC ಇಲ್ಲ, 4 ಚಿಲ್ಲರೆ ಆಗುತ್ತೆ. 4 ಚಿಲ್ಲರೆ